ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸುಧಾ ಚಲನ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾಷ್ಟಕ್ಕೆ ಬಿಸಿಬೇಳೆಬಾತ್ ಮಾಡೋಣ ಅಂಥೇಳಿ ಬಿಸಿಬೇಳೆಬಾತು ಗೆ ಖಾರ ಬೂಂದಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಖಾರ ಬೂಂದಿ ಮತ್ತು ಅರ್ಧ ಲೀಟ್ರ್ ಹಾಲು ಎಲ್ಲ ತಗೊಂಬಂದಿದ್ರು ನಮ್ಮ ಮನೇಲಿ. ಮೆಣಸಿನ ಪುಡಿನೂ ಅಷ್ಟೇ ಖಾಲಿ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅದನ್ನು ಒಂದು ಪ್ಯಾಕೆಟ್ ತರಿಸಿದ್ದೆ. ನಾನು ಅಂಗಡಿ ಪುಡಿ ಜಾಸ್ತಿ ಯೂಸ್ ಮಾಡಲ್ಲ, ಮನೆಯಲ್ಲೇ ಮಾಡ್ಕೊಬಿಡ್ತೀರಿ ಖಾರದ ಪುಡಿನ. ಅದೇ ನಡುವೆ ಸ್ವಲ್ಪ ಫಂಕ್ಷನ್ಗಳು ಸ್ವಲ್ಪ ಜಾಸ್ತಿ ಆಯಿತು, ಊರಿಗೆ ಹೋಗಿ ಬಂದು ಊರಿಗೆ ಅಲ್ಲೆಲ್ಲ ಹೋಗಿ ಬರ್ತಾ ಹಂಗೆ ಅಂದ್ಕೊಂಡು ಖಾರದ ಪುಡಿ ಮಾಡ್ಕೊಳಕ್ಕೆ ಟೈಮೇ ಸಿಗ್ತಾಯಿಲ್ಲ. ಖಾರದ ಪುಡಿನೂ ಖಾಲಿ ಆಗಿದೆ, ಖಾರದ ಪುಡಿ ಮಾಡ್ಕೋಬೇಕು. ಸರಿ ಇವಾಗ ತಕ್ಷಣಕ್ಕೆ ಒಂದು ಪ್ಯಾಕೆಟ್ ತರಿಸ್ಕೊಳ್ಳೋಣ ಅಂಥೇಳಿ ಅದನ್ನು ಒಂದು ಪ್ಯಾಕೆಟ್ ಹಂಗೆ ತಗೊಂಬಂದಿದ್ದೆ. ಬಿಸಿಬೇಳೆಬಾತ್ಗೆ ಹಾಕ್ಬೇಕಲ್ಲ ಅದಕ್ಕೇನೆ. ಸರಿ ಅಂಥೇಳಿ ಅದನ್ನೆಲ್ಲ ತಗೊಂಬಂದು ಬೆಳಗ್ಗೆ ನಾಷ್ಟಕ್ಕೆ ಬಿಸಿಬೇಳೆಬಾತ್ ಮಾಡಿ ಅವ್ರಿಗೆ ಹಾಕ್ಕೊಟ್ಬಿಟ್ಟು ನಾಷ್ಟ ಎಲ್ಲ ಮಾಡಿಕೊಂಡು ಅವರು ಆಚೆ ಎಲ್ಲ ಹೋದರು ಸ್ಕೂಲ್ಗೆ. ಮತ್ತು ನಮ್ಮನೆಗೂ ಎಲ್ಲ ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂತ ಅವರು ಕೆಲಸಕ್ಕೆಲ್ಲ ಹೋದರು. ನಾನು ಮೊನ್ನೆ ನಮ್ಮದು ಕೊಳಾಯಿ ಬೇರೆ ರಿಪೇರಿ ಆಗಿಬಿಟ್ಟಿತ್ತು. ತುಂಬ ದಿವಸದಿಂದನೇ ನೀರು ಲೀಕ್ ಆಗ್ತಾನೇ ಇತ್ತು, ಎಷ್ಟು ಆಫ್ ಮಾಡಿದ್ರೂ ಅದು ನಿಲ್ತಾನೇ ಇರಲಿಲ್ಲ, ನೀರು ಬರ್ತಾನೆ ಇತ್ತು ತುಂಬ ದಿವಸದಿಂದ. ಅದು ನಮಗೆ ಅವ್ರು ಕೊಳಾಯಿ ರಿಪೇರಿ ಮಾಡೋರು ಯಾರು ಗೊತ್ತಿರಲ್ದಿರ ಸಿಕ್ಕೋದೇ ಇಲ್ಲ. ಬೇರೆ ಯಾರೂ ಯಾವಾಗಲಾದರೂ ಮಾಡಿಸಿದ್ರೆ ಅವ್ರ ನಂಬರಾದರೂ ಇಟ್ಕೊಂಡಿರ್ತೀವಿ, ನಾವೇನು ಅದನ್ನು ಜಾಸ್ತಿ ಮಾಡ್ಸೋಕ್ಕೆ ಹೋಗಲ್ವಲ್ಲ. ಅದಕ್ಕೆ ಅವ್ರು ಸಿಕ್ಕೇರಿಲ್ಲ ಅಂದ್ಬಿಟ್ಟು ಎಷ್ಟೋ ನಾನು ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಬರ್ತಾಯಿದ್ದೆ. ಇತ್ತೀಚೆಗೆ ತುಂಬಾ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸರಿ ಅಂಥೇಳಿ ಅವರು ಬಂದಿದ್ದರು. ಅವ್ರು ಆಮೇಲೆ ನಮ್ಮ ಮನೆಯವ್ರಿಗೆ ಸಿಕ್ಕಿದ್ರು, ಯಾರ ಹತ್ರನೋ ಕೇಳಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಗೊತ್ತಿತ್ತು ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದಿದ್ರು. ಅವ್ರನ್ನ ಕರ್ಕೊಂಬಂದು ಅದೆಲ್ಲ ಕೆಲಸ ಎಲ್ಲ ಮಾಡಿಸೋಷ್ಟೊತ್ತಿಗೆ ಅವ್ರು ಕೊಳಾಯಿ ಬಿಚ್ಚಿಬಿಟ್ಟು ಹೋದವರು ಬರಲೇ ಇಲ್ಲ. 1 ಅವರ್ 1.5 ಅವರ್ ಆಗ್ಬಿಟ್ಟಿತ್ತು. ಏನಪ್ಪ ಇದು ಈ ಥರ ಮಾಡಿಬಿಟ್ರಲ್ಲ ಅಂತ ಅಂದ್ಕೊಂಡು, ಸರಿ ಏನಿದು ಕೊಳಾಯೆಲ್ಲ ಬಿಚ್ಚಿಬಿಟ್ಟು ಹೋಗಿದ್ದಾರೆ ಇನ್ನು ಬಂದೇ ಇಲ್ಲ ಅಂದ್ಕೊಂಡು ನಾವು ನಾಷ್ಟ ಎಲ್ಲ ಮಾತ್ರನೇ ಮಾಡಿದ್ದಿದ್ದು. ನಾನು ಇನ್ನು ಈ ಅಡುಗೆ ಕೆಲಸ ಏನು ಅಡುಗೆ ಮನೆಯದೇ ಕೊಳಾಯಿ ಲೀಕ್ ಆಗ್ತಾ ಇದ್ದಿದ್ದು. ನೋಡಿದ್ರೆ ಬೇರೆ ಕೆಲಸ ಯಾವ ಕೆಲಸನೂ ಆಗಿರಲಿಲ್ಲ, ಕೊಳಾಯಿ ಬರೀ ಬಿಚ್ಚಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂದ್ಕೊಂಡು ಸರಿ ಅಂತ ಆಮೇಲೆ ಬಂದರು ಅವರು. ಆ ನಾನು ವೀಡಿಯೋ ಮಾಡ್ಕೊಂಡಿದ್ದೆ, ನಮ್ಮ ಮನೆಯವರು ಏನೋ ಗ್ಯಾನ್ ಮೇಲೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಏನಪ್ಪ ಇದು ವೀಡಿಯೋ ಹಾಕಿಲ್ಲ ಇದೆ ಅಂದ್ಕೋಬೇಡ್ರಿ, ಮಾಡಿದ್ದೆ ನಾನು. ಅದು ವೀಡಿಯೋ ಅವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಎಲ್ಲಪ್ಪ ವೀಡಿಯೋ ಅಂದಿದ್ದಕ್ಕೆ ಇಲ್ಲ ಡಿಲೀಟ್ ಆಗೋಯ್ತು ಅಂತ ಹೇಳಿದ್ರು. ಹಾಗಾಗಿ ನಾನು ಅದನ್ನು ಈ ವಿಡಿಯೋದಲ್ಲಿ ಹಾಕ್ತಾಯಿಲ್ಲ. ಅದು ಕೊಳಾಯಿ ಕೆಲಸ ಮಾಡಿದ್ರೆ ಸ್ವಲ್ಪ ಕೆಲಸನೇ ಹಿಡಿಯುತ್ತೆ, ತಕ್ಷಣಕ್ಕಂತೂ ಆಗೋದೇ ಇಲ್ಲ. ಆಮೇಲೆ ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಬಂದು ಸ್ವಲ್ಪ ಹೊತ್ತು ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಪಾಪ 2 ಸಲ ಹೋಗಿ ಬಂದರು. ಕೊಳಾಯಿ ಸರಿಯೇ ಆಗಿರಲಿಲ್ಲ, ದೊಡ್ಡದು ತಂದುಬಿಟ್ಟಿದ್ರು ಅಂಥೇಳಿ ಆಗ್ತಾನೇ ಇರಲಿಲ್ಲ ಕೊಳಾಯಿ. ಅವರು ತಗೊಂಬಂದು ನೋಡಿ ಚೆಕ್ ಮಾಡಿ ಆಮೇಲೆ ಹೋಗಿ ಮತ್ತೆ ಇನ್ನೊಂದು ಸಲ ಹೋಗಿ ಹಂಗೆ 2 ಸಲ ಹೋಗಿ ಬಂದರು ಅಂಗಡಿಗೆ ಅವರು. ಸರಿ ಹಂಗೆ ಲಾಸ್ಟಾಗಿ ಒಂದು ಕೊಳಾಯಿನೂ ಹಾಕ್ಕೊಟ್ಬಿಟ್ಟು ಹೋದರು. ಆಮೇಲೆ ಅವರು ಕೊಳಾಯೆಲ್ಲ ಹಾಕಿದಾದ್ಮೇಲೆ ನನಗೂ ಕೆಲಸ ಜಾಸ್ತಿನೇ ಇರುತ್ತೆ. ಅವರು ಎಲ್ಲ ಗಲೀಜೆಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ತೆಗೆದು ಕಿತ್ತಾಕಿ ಆಮೇಲೆ ಅದನ್ನೆಲ್ಲ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು, ಅಡುಗೆನೂ ಅಷ್ಟೇ ಇನ್ನೂ ಏನೂ ಮಾಡಿರಲಿಲ್ಲ ಅಡುಗೆ ಕೆಲಸ ಎಲ್ಲ. ಆಮೇಲೆ ಅಡುಗೆನೂ ಮಾಡಿದೆ ನಾನು. ಅವರೆಲ್ಲ ಬಂದು ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನೂ ಮಾಡಿದೆ ನಾನು. ಇದು ಜೇನುತುಪ್ಪ ತಂದಿದ್ವಿ ಲಾಸ್ಟ್ ಟೈಮು, ಅದು ತುಂಬ ಒಂಥರ ಸ್ಮೆಲ್ ಬಂದುಬಿಟ್ಟಿತ್ತು. ಫ್ರಿಜ್ಜಲ್ಲೇ ಇಟ್ಟಿದ್ದೆ ಆದರೂ ಸ್ಮೆಲ್ ಬಂದುಬಿಟ್ಟಿತ್ತು. ಮತ್ತು ಥರ ಡಾಲ್ಡಾ ಥರ ಆಗಿಬಿಟ್ಟಿತ್ತು, ಚೆನ್ನಾಗಿರಲಿಲ್ಲ, ಕೆಟ್ಟೋಗಿತ್ತು. ಅದು ನನಗೆ ಅದು ಡಾಲ್ಡನೆಲ್ಲ ಥರ ಆಗಿತ್ತು ಅಂಥೇಳಿ ಅದನ್ನು ಬಿಸಾಕ್ಬಿಟ್ಟು, ಬಾಟ್ಲು ಚೆನ್ನಾಗಿತ್ತು ಅದನ್ನು ಬಿಸಾಕಿಲ್ಲ. ಅದನ್ನು ಹಂಗೆ ಏನಾದರೂ ಮನಿ ಪ್ಲಾಂಟ ಏನಾದರೂ ಹಾಕಿಡೋಣ ಅಂಥೇಳಿ ಬಾಟ್ಲು ಹಂಗೆ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಒರೆಸಿಟ್ಟು, ಆಮೇಲೆ ಅಡುಗೆಗೆ ನಾನು ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೆ. ನುಗ್ಗೆಕಾಯಿ ಮುಲ್ಲಂಗಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಊಟ ಎಲ್ಲ ಮಾಡೋಷ್ಟೊತ್ತಿಗೆ 3 ಗಂಟೆನೇ ಆಗಿಬಿಟ್ಟಿತ್ತು. ಇವತ್ತು ಸ್ವಲ್ಪ ಲೇಟೇ ಆಯಿತು. ಹಂಗೆ ಅಲ್ವ, ಅದು ಮನೇಲಿ ಏನಾದರೂ ಕೆಲಸ ಹಿಡಿದ್ರೆ ಬೇಗ ಮುಗಿಯೋದೇ ಇಲ್ಲ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದಿದ್ದು, ಎಷ್ಟೊಂದು ನೀರು ಹೋಗ್ತಾಯಿತ್ತು, ನಮಗೆ ಬೇಜಾರಾಗ್ತಾಯಿತ್ತು, ಎಷ್ಟೊಂದು ನೀರು ಹೋಗ್ತಾಯಿದ್ಯಪ್ಪ ಅಂತ. ಸರಿ ಅಂತೇಳಿ ಲಾಸ್ಟ್ಗೆ ಅದ್ರ ಕೆಲಸ ಮುಗೀತು ಅಂಥೇಳಿ ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ 3 ಗಂಟೆನೇ ಆಗಿಬಿಟ್ಟಿತ್ತು. ಸರಿ ಹೆಂಗೋ ಒಂದು ಕೆಲಸ ಇವತ್ತು ಮುಗೀತಲ್ಲ ಅಂದ್ಕೊಂಡು
ಅದನ್ನು ಮುಗಿಸ್ಕೊಂಡು ಮತ್ತು ಸ್ಕೂಲ್ಗೆ ಹತ್ರ ಹೋಗ್ಬೇಕಾಯ್ತು ಕಿರಣನ ಕರ್ಕೊಬರೋಕ್ಕೆ. ಹಾಗೆ ಅವರು ಸ್ಕೂಲ್ ಊಟ ಎಲ್ಲ ಮಾಡಿಕೊಂಡು ಹೋದ್ರು. ಕಿರಣನ ಕರ್ಕೊಂಬರೋದಕ್ಕೆ ಹಂಗೆ ಬರ್ತಾ ಕಡಲೆಕಾಯಿ ಚೆನ್ನಾಗಿತ್ತು ಅಂಥೇಳಿ ನೋಡಿದ್ದು ಕಡಲೆಕಾಯಿ ತಗೊಂಬಂದಿದ್ರು. ಕಡಲೆಕಾಯಿನೂ ಅಷ್ಟೇ ಇದು ಬೇಯಿಸೋಕೆ ಇಟ್ಬಿಡೋಣ ಅದು ಅಂದ್ಬಿಟ್ಟು ಅದನ್ನು ಹಂಗೆ ಬೇಯೋಕ್ಕಿಟ್ಟಿದ್ದೆ ನಾನು. ಚೆನ್ನಾಗಿತ್ತು ಕಡಲೆಕಾಯಿ ದಪ್ಪ ದಪ್ಪಕ್ಕೆ ಚೆನ್ನಾಗಿತ್ತು. ಅದನ್ನು ಹಂಗೆ ಬೇಯಿಸೋಕೆ ಇಟ್ಬಿಟ್ಟು ಮತ್ತು ಅದು ಒಂದು 3 ವಿಜಿಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಂದುತ್ತೆ. ದಪ್ಪ ದಪ್ಪಗಿತ್ತು ಅಂಥೇಳಿ ಒಂದು 3 ವಿಜಿಲ್ ಬಿಟ್ಟಿದ್ದೆ ನಾನು. ಒಂದು ಚೊಂಬು ನೀರು ಮತ್ತು ಒಂದೂವರೆ ಟೀ ಸ್ಪೂನ್ ಉಪ್ಪು ಹಾಕಿ ಒಂದು 3 ವಿಜಿಲ್ ಬಿಟ್ಟರೆ ಅಷ್ಟೇ ಚೆನ್ನಾಗಾಗುತ್ತೆ. ಅದನ್ನೆಲ್ಲ ಬೇಯೋಕೆ ಇಟ್ಬಿಟ್ಟು ಸಾಯಂಕಾಲಕ್ಕೆ ಆಗುತ್ತಲ್ಲ ಇವ್ರಿಗೆ ಸ್ನ್ಯಾಕ್ಸ್ಗೆ ಅಂಥೇಳಿ ಅದನ್ನು ಹಂಗೆ ಬೇಯಿಸಿದ್ದೆ. ಬೇಯಿಸ್ಬಿಟ್ಟು ಅವ್ರಿಗೂ ಹಂಗೆ ಆಮೇಲೆ ತಿನ್ನೋದಕ್ಕೆ ಕೊಟ್ಟೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಥರ ಇತ್ತು ಇವತ್ತಿನ ದಿನ. ಈ ವಿಡಿಯೋ ಇಲ್ಲಿಗೆ ಎಂಡ್ ಕೂಡ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಲ್ಲಿ ಬೆಂದಮೇಲೆನೂ ಅಷ್ಟೇ ಚೆನ್ನಾಗಿತ್ತು. ಒಂದೊಂದ್ಸಲ ಬರೀ ಬುಡ್ಡೆ ಥರನೇ ಇರುತ್ತೆ ಕಡಲೆಕಾಯಲ್ಲಿ. ಇದೇನು ಬುಡ್ಡೆ ಥರ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಕೆ ಜಿ ಲೆಕ್ಕ 1 kg ಏನೋ ತಗೊಂಬಂದಿದ್ರು. ಸರಿ ಅವ್ರಿಗೆ ಹಂಗೆ ಹಾಕ್ಕೊಟ್ಟೆ.